ಆತ್ಮೀಯ ರೈತ ಬಾಂಧವರೇ, ಇವತ್ತು ರೈತರಿಗೆ ನಾನು ತಿಳಿಸ್ತಾ ಇದ್ದೀನಿ ಭರ್ಜರಿಯಾದಂಥ ಗುಡ್ ನ್ಯೂಸ್. ಈಗಲೇ ನಾನು ಮಾಹಿತಿನ ನೀವು ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವು ತಮ್ನೆಲಲ್ಲಿ ಕೂಡ ನೋಡಿರ್ತೀರ ಎದ್ರ ಬಗ್ಗೆ ಮಾಹಿತಿನ ಮಾಡ್ತಾಯಿದ್ದೀನಿ ಅಂತ. ಸ್ನೇಹಿತರೆ, ನೀವು ರೈತರಾಗಿದ್ದರೆ ನಿಮ್ಮ ಮನೆಯಲ್ಲಿ ರೈತರು ಇದ್ದರೂ ಕೂಡ ತಂದೆ ಅಥವಾ ತಾಯಿ ಹೆಸರಿಂದ PM ಕಿಸಾನ್ ನೋಂದಣಿ ಮಾಡ್ಕೊಂಡಿದ್ದೀರಾ ಅಂತಂದರೆ ಅಂಥವ್ರಿಗೆ ಇಲ್ಲಿ ಸಿಕ್ತು ಭರ್ಜರಿಯಾದಂಥ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಈಗ 18ನೇ ಕಂತಿನ ಹಣವನ್ನು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೂಲಕ ಪಡ್ಕೊಂಡಿದ್ದೀರಾ. ಈಗ 19ನೇ ಕಂತು ಯಾವಾಗ ಬರ್ತಾ ಇದೆ ಅಂತ ಕಾಯ್ತಾಯಿದ್ರು. ಅಂಥವ್ರಿಗೆ ಇಲ್ಲಿ ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಯಾವಾಗ ಬರುತ್ತೆ ಅಂತ ಅಧಿಕೃತವಾಗಿ ಇಲ್ಲಿವರೆಗೂ ಯಾವ ಸರ್ಕಾರ ಘೋಷಣೆ ಮಾಡಿರಲಿಲ್ಲ. ಆದರೆ ಇವತ್ತು ನಾನು ತಿಳಿಸ್ತಿರುವಂಥದ್ದು ಅಧಿಕೃತವಾಗಿ ಘೋಷಣೆ ಆಗಿರುವಂಥದ್ದು. ಇಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಇದೇ ತಿಂಗಳಲ್ಲಿ ಬರುತ್ತೆ. ಯಾವ ತಿಂಗಳು ಬರುತ್ತೆ ಅಂತ ಎಲ್ಲ ಡೀಟೇಲ್ಸ್ ಆಗಿ ನಾನು ತಿಳಿಸಿಕೊಡ್ತೀನಿ. ದಯವಿಟ್ಟು PM ಕಿಸಾನ್ ಸಮ್ಮಾನ್ ನಿಧಿ ಫಲಾನುಭವಿಗಳು ಆಗಿದ್ದರೆ, ಇನ್ನೂ ಫಲಾನುಭವಿಗಳು ಆಗದೇ ಇದ್ದರೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಇನ್ನೂ ಕೂಡ ಒಂದು ಕಂತು ಕೂಡ ಪಡೆಯಲಾರ್ದಂಥವ್ರಿಗೆ ಭರ್ಜರಿಯಾದಂಥ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು PM ಕಿಸಾನ್ ಸಮ್ಮಾನ್ ನಿಧಿ 19ನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಅನ್ನೋದು ಸ್ಪೆಷಲಿಯಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, 19ನೇ ಕಂತಿನ ಹಣದ ಒಂದು ಡೇಟ್ ತಿಳಿಸ್ತೀನಿ, ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 19ನೇ ಕಂತು ಬಿಡುಗಡೆ ಆಗುವಂಥ ಡೇಟ್ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇನ್ನೂ ಡೇಟು ಏನಾದರೂ ಚೇಂಜಸ್ ಮಾಡಿದರೆ ಅದನ್ನು ಕೂಡ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ನೆಕ್ಸ್ಟು. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಂದರೆ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮೊದಲಿಗೆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ನಾನು ಯಾವುದೇ ಒಂದು ಫೇಕ್ ವಿಡಿಯೋ ಮಾಡ್ತಾಯಿಲ್ಲ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಏನು ಅಫಿಷಿಯಲ್ ವೆಬ್ಸೈಟ್ ಇದೆ ಅದರಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ನಾನು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅಪ್ಡೇಟ್ ಆಗಿಲ್ಲ. ಇಲ್ಲಿ ಏನು ಕೇಂದ್ರ ಸರ್ಕಾರದ ಯಾವುದೇ ಒಂದು ಯೋಜನೆಯ ಒಂದು ಏನು ಘೋಷಣೆ ಆಗುತ್ತೆ ಅದು ಈ ಒಂದು PM ಇವೆಂಟ್ಸ್ ಇದು ವೆಬ್ಸೈಟಲ್ಲಿ ಅದು ಆ್ಯಡ್ ಮಾಡ್ತಾರೆ. ಇಲ್ಲಿ ನಿಮಗೆ ಅದೇ ಡೀಟೇಲ್ಸ್ ಆಗಿ ಇಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬ ರೈತರಿಗೂ 2,000 ರೂಪಾಯಿ ಅವರ ನೇರವಾಗಿ DBT ಮುಖಾಂತರ ಅವ್ರ ಖಾತೆಗೆ ಜಮೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಧಿಕೃತವಾಗಿರುವಂಥ ಘೋಷಣೆ ಆಗಿರುವಂಥದ್ದು. ಇಲ್ಲಿ ನಿಮಗೆ ನಾನು ಬಾಯಿಯಿಂದ ಹೇಳುವುದಿಲ್ಲ, ಲೈವ್ ಪ್ರೂಫ್ ಆಗಿ ನೀವು ನಿಮ್ಮ ಕಣ್ಣಾರೆ ನೋಡಲಿಕ್ಕೆ ನಾನು ತೋರಿಸ್ತೀನಿ. ನೀವು ಕೂಡ ಓದ್ಕೊಳ್ಬೋದು. ಮತ್ತು ಇಲ್ಲಿ ಇದು ಅಧಿಕೃತನಾ ಮತ್ತು ಏನಾದರೂ ಫೇಕ್ ಮಾಡ್ತಾಯಿದ್ದಾರೆ ವಿಡಿಯೋ ಅಂತ ನೀವೇ ಅಲ್ಲಿ ಡಿಸೈಡ್ ಮಾಡ್ಬೋದು ಸ್ನೇಹಿತರೆ. ನಾನು ಯಾವುದೇ ಒಂದು ಫೇಕ್ ವಿಡಿಯೋನು ಮಾಡೋದಿಲ್ಲ ಅಂತ ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ. ಆ ರೀತಿ ಮಾಡೋದ್ರಿಂದ ಸುಮ್ಮನೆ ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಮಗೂ ಟೈಮ್ ವೇಸ್ಟು, ನೋಡುವಂಥ ವೀಕ್ಷಕರಿಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ನಾನು ಅಂಥ ವಿಡಿಯೋಗಳು ಮಾಡಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು PM ಇವೆಂಟ್ಸ್ ಒಂದು ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳು ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಅಪ್ಡೇಟ್ ಮೊದಲು ಬಿಡ್ತಾರೆ. ಈ ವೆಬ್ಸೈಟಲ್ಲೇ ಮೊದಲು ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ. ಈ PM ಇವೆಂಟ್ಸ್ ಅಂತ ವೆಬ್ಸೈಟ್ ಇದೆ, ನೀವು ಕೂಡ ಮೊಬೈಲ್ನಲ್ಲೇ ನೋಡ್ಕೊಳ್ಬೋದು. PM ಇವೆಂಟ್ಸ್ ಅಂತ ಈ ವೆಬ್ಸೈಟ್ ಮುಖಾಂತರ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮ್ ಇಲ್ಲಿ ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಇದರಲ್ಲಿ ಕೊಡ್ತಾರೆ. ನೋಡ್ಬೋದು ಇಲ್ಲಿ ನಿಮಗೆ ಇಲ್ಲಿ ಹೊಸ ಅಪ್ಡೇಟ್ ಅಪ್ಕಮಿಂಗ್ ಇವೆಂಟ್ಸ್ ಅಂತ ಒಂದು ಇವೆಂಟ್ಸ್ ಬಂದಿರುವಂಥದ್ದು. ಇಲ್ಲಿ ನೋಡಿ ಲೈವ್ ಪ್ರೂಫ್ ಆಗಿ ನಿಮಗೆ ತಿಳಿಸಿಕೊಟ್ಬಿಡ್ತೀನಿ. ಇಲ್ಲಿ 1007 ರಿಜಿಸ್ಟರ್ಡ್ ಅಂತ ಬಂದಿದೆ. ಇಲ್ಲಿ ಅಪ್ಕಮಿಂಗ್ ಇವೆಂಟ್ಸ್ ಇಲ್ಲಿ ನೀವು ಮೊದಲು ನೋಡಿರ್ತೀರ ಯಾರಾದರೂ, ಅಲ್ಲಿ ಅಪ್ಕಮಿಂಗ್ಸ್ ಯಾವುದೂ ಇರಲಿಲ್ಲ, 0 ಇತ್ತು. ಇಲ್ಲಿ ಮೊದಲಿಗೆ 0 ಇತ್ತು. ಇಲ್ಲಿ ಪೇಸ್ಟ್ ಇವೆಂಟ್ಸ್ ಅಂತ 4 ಅಪ್ಡೇಟ್ ಆಗಿದೆ. ಇಲ್ಲಿ ಅಪ್ಡೇಟ್ ಆದ ನಂತರ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ. ಬರೀ ಇದೇನೇ ಹೇಳ್ತಾ ಇದ್ದೇನೆ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ಡೇಟ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಒಂದೊಂದಾಗಿ. ಇಲ್ಲಿ ಮುಂದೆ ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಪ್ರತಿಯೊಂದು ಕೆಲಸನ ಹೇಳುವಂಥ ಕೆಲಸ ನೀವು ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಡೇಟ್ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಾನು ಅದನ್ನು ಕೂಡ ಹೇಳಿಬಿಡ್ತೀನಿ. ಇಲ್ಲ ಅಂತಂದರೆ ನಿಮಗೆ ರೈತರಿಗೆ 2,000 ರೂಪಾಯಿ ಸಿಗೋದಿಲ್ಲ ಸ್ನೇಹಿತರೆ. ನೀವು ನಾನು ಹೇಳುವಂಥ ಕೆಲಸ ಏನಾದರೂ ನೀವು ಮಾಡ್ಕೊಂಡಿಲ್ಲ ಅಂತಂದರೆ. ಇನ್ನು ಕೇವಲ 8 ದಿನ ಮಾತ್ರ ಇಲ್ಲಿ ಬಾಕಿ ಉಳ್ಕೊಂಡಿದೆ. ನಾನು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ತೋರಿಸ್ತೀನಿ, ಅದನ್ನು ಕೂಡ ಲೈವ್ ಪ್ರೂಫು ನಿಮಗೆ ಎಷ್ಟು ದಿನ ಬಾಕಿ ಉಳಿದಿದೆ ಅಂತ ಕೂಡ ತೋರಿಸ್ತಾಯಿದೆ ಈ PM ಇವೆಂಟ್ಸ್ ವೆಬ್ಸೈಟು. ಇನ್ನು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಮೌಂಟ್ ರೈತರಿಗೆ ರಿಲೀಸ್ ಆಗಬೇಕಾದ್ರೆ ಟೈಮಿಂಗ್ಸು
ಡೇಟು ಮತ್ತು ಎಷ್ಟು ಗಂಟೆ ಉಳಿದಿದೆ, ಎಷ್ಟು ನಿಮಿಷ ಉಳಿದಿದೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಗಂಟೆ ಇದೆ, ಎಷ್ಟು ದಿನ ಇದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಎಲ್ಲನೂ ಹೇಳಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಅನೌನ್ಸ್ ಆಗಿರುವಂಥ ಮಾಹಿತಿ ಇಲ್ಲಿದೆ. ಈ ಬಾರಿ PM ಮೋದಿ ವಿಲ್ ಡಿಜಿಟಲಿ ಟ್ರಾನ್ಸ್ಫರ್ ದ 19 ಇನ್ಸ್ಟಾಲ್ಮೆಂಟ್ 2 ಅಂತ ಕೊಟ್ಟಿದ್ದಾರೆ. ಇದು ಇಲ್ಲಿ ಕೆಳಗಡೆ ನೋಡ್ಬೋದು, 9,70,00,000 ಜನರಿಗೆ ಇಲ್ಲಿ ಅಮೌಂಟ್ ರಿಲೀಸ್ ಆಗ್ತಾ ಇರುವಂಥದ್ದು. ಇಲ್ಲಿ ಮೊದಲು ಎಷ್ಟು ರಿಲೀಸ್ ಆಗಿತ್ತು, ಎಷ್ಟು ರೈತರಿಗೆ ರಿಲೀಸ್ ಆಗಿತ್ತು ಅಂದರೆ 9,30,00,000 ಫಲಾನುಭವಿಗಳಿಗೆ, ಅಂದರೆ ರೈತರಿಗೆ ಇದು ಹಣ ಜಮಾ ಆಗಿತ್ತು. ಅಂದರೆ ಎಷ್ಟು ನೋಡಿ, ಇಡೀ ನಮ್ಮ ಭಾರತದಲ್ಲೇ 9,30,00,000 ಜನರಿಗೆ 18ನೇ ಕಂತಿನ ಹಣದಲ್ಲಿ ಜಮೆ ಆಗಿತ್ತು. ಆದರೆ ಇಲ್ಲಿ 19ನೇ ಕಂತಿನ ಹಣದಲ್ಲಿ ನೋಡಿ 9,70,00,000 ಫಲಾನುಭವಿಗಳಿಗೆ ಹಣ ರಿಲೀಸ್ ಮಾಡ್ತಾರೆ. ಈ ಹಣ ರಿಲೀಸ್ ಆಗೋದಕ್ಕೆ ನೋಡ್ಬೋದು ನೀವು 9.7 ಕೋರಿಯರ್ PM ಕಿಸಾನ್ ಬೆನಿಫಿಷರೀಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಮತ್ತು 40 ಲಕ್ಷ ಫಲಾನುಭವಿಗಳು ಅಪ್ಲಿಕೇಶನ್ನ ಹಾಕಿ ಅದಕ್ಕೆ ಅರ್ಹರಾಗಿದ್ದಾರೆ. ಇನ್ನೂ ಇರ್ಬೋದು ಅಪ್ಲಿಕೇಶನ್ ಹಾಕಿದಂಥವ್ರು, ಹೊಸದಾಗಿ ಯಾರು ಅಪ್ಲಿಕೇಶನ್ ಹಾಕಿದ್ದೀರೋ ಅಂಥವ್ರಿಗೂ ಇಲ್ಲಿ ಭರ್ಜರಿಯಾದಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ 40 ಲಕ್ಷದಲ್ಲಿ ಕೂಡ ನೀವು ಒಬ್ಬರು ರೈತರು ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಅಪ್ಲಿಕೇಶನ್ ಹಾಕಿರ್ತಾರೆ, ಇನ್ನೂ ನಂದು ಅಪ್ರೂವಲ್ ಆಗಿಲ್ಲ, XML ಇದೆ, ಪೆಂಡಿಂಗ್ ಇದೆ, ಹಂಗಿದೆ ಅಂತ ರೈತ ಸಂಪರ್ಕಕ್ಕೆ ಹೋದರೆ ಅಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ಇನ್ನೂ ನಿಮ್ಮದು ಅಪ್ರೂವಲ್ ಆಗಿಲ್ಲ ಅಂತ. ಅದಕ್ಕಾಗಿ ಇಲ್ಲಿ 40 ಲಕ್ಷ ಹೊಸದಾಗಿ ರೈತರಿಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ. ಇಲ್ಲಿ ನೋಡ್ಬೋದು ನಿಮ್ಮ ಕಣ್ಣಾರೆ, ನಾನು ಯಾವುದು ಲೈವ್ ಪ್ರೂಫ್ ನಾನು ಬಾಯಿಂದ ಹೇಳ್ತಾ ಇಲ್ಲ, ನಿಮ್ಮ ಕಣ್ಣಾದರೆ ತೋರಿಸ್ತಾ ಇರುವಂಥದ್ದು ಮಾಹಿತಿ ನೋಡಿ. 9.7 ಕೋರಿಯರ್ಸ್ PM ಕಿಸಾನ್ ಬೆನಿಫಿಷರಿ ಅಂತ ಹೇಳಿದರೆ, ಅಂದರೆ 9,70,00,000 ಫಲಾನುಭವಿಗಳು. 30 ಇದ್ದರು, ಈಗ 40 ಲಕ್ಷ ಸೇರಿ ಈಗ 70 ಲಕ್ಷ ಆಗಿದೆ. 9,70,00,000 ಫಲಾನುಭವಿಗಳು ಈಗ 2019ನೇ ಕಂತಿನ ಹಣ ಪಡಲಿಕ್ಕೆ ಅರ್ಹರಾಗಿದ್ದಾರೆ. ಈ ಹಣವನ್ನು ಯಾವ ದಿನಾಂಕದಂದು ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗುತ್ತೆ ಅದನ್ನು ಕೂಡ ನೀವು ಕೆಳಗಡೆ ನೋಡ್ಕೊಳ್ಬೋದು. 24 ಫೆಬ್ರವರಿ 2025 ಅಂದರೆ ನೋಡ್ಕೊಳ್ಬೋದು ನೀವು. 24 ಇದೇ ತಿಂಗಳು 24ನೇ ತಾರೀಕಿಗೆ ಫಲಾನುಭವಿಗಳ ಖಾತೆಗೆ ಹಣವನ್ನು ರಿಲೀಸ್ ಮಾಡ್ತಾಯಿದೆ ಸೆಂಟ್ರಲ್ ಗೌರ್ಮೆಂಟು. ನೋಡಿ 24 ಫೆಬ್ರವರಿ 2025 ಇದೇ ತಿಂಗಳಲ್ಲಿ ನಿಮಗೆ ಇನ್ನೂ ಕೇವಲ ಇವತ್ತಿಗೆ ಲೆಕ್ಕ ಹಾಕಿದರೆ, ನಾನು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಇವತ್ತಿಗೆ ಬಹುಶಃ ಇಲ್ಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಅದನ್ನು ಕೂಡ ನೋಡಿ, ಟ್ರಾನ್ಸ್ಫರ್ ಟು 19 ಇನ್ಸ್ಟಾಲ್ಮೆಂಟ್ ಟು ಮೋರ್ ದ 9.7 ಕೋರಿಯರ್ PM ಕಿಸಾನ್ ಬೆನಿಫಿಷರೀಸ್ ಅಂತ ಕೆಳಗಡೆ ಕೊಟ್ಟಿದ್ದಾರೆ. ಡೇಟ್ ನೋಡಿ ಸ್ನೇಹಿತರೆ, ನೀವು ನೋಡ್ಕೊಳ್ಳಿ. ನಾನು ಬರೀ ಇದೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಯಾರು ಅನ್ಕೊಳಕ್ಕೆ ಹೋಗ್ಬಾರ್ದು. ಇಲ್ಲಿ ನಾನು ಲೈವ್ ಪ್ರೂಫ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ 24 ಫೆಬ್ರವರಿ 2025 ಅಮೌಂಟ್ ಜಮೆ ಆಗುತ್ತೆ. ಇವೆಂಟ್ಸ್ ಸ್ಟಾರ್ಟಿಂಗ್ ಟೈಮಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಟೈಮಿಂಗ್ಸ್ ರಿಮೀನಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. 8 ದಿನ ಇಲ್ಲಿ ನೀವು ಎಲ್ಲನೂ ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. 8 ದಿನ 16 ಗಂಟೆ 23 ನಿಮಿಷ 20 ಸೆಕೆಂಡ್ ಇಲ್ಲಿ ನೋಡ್ಬೋದು. ಅದು ಸೆಕೆಂಡು ಹೊಡ್ತಾನೆ ಇದೆ. 8 ದಿನಗಳವರೆಗೆ ಇದು ಇಷ್ಟೇ ತೋರಿಸ್ತಾ ಇರುತ್ತೆ. ಇಲ್ಲಿ 8 ಇರುವಂಥ ಜಾಗದಲ್ಲಿ 0 ಆಗುತ್ತೆ. ಅವತ್ತಿನ ದಿನ ಏನು 0 ಆದ ತಕ್ಷಣ ಅದು ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಲೈವ್ ಪ್ರೂಫ್ ಅಪ್ಕಮಿಂಗ್ ಇವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೂಡ ಡೇಟ್ ಕೊಟ್ಟಿದ್ದಾರೆ ನೋಡಿ. ಟ್ರಾನ್ಸ್ಫರ್ ಟು 19 ಇನ್ಸ್ಟಾಲ್ಮೆಂಟ್ ದ ಮೋರ್ ದ 9.7 ಕೋರಿಯರ್ PM ಕಿಸಾನ್ ಬೆನಿಫಿಷರಿ 24 ಫೆಬ್ರವರಿ 2025 ಅಂತ ಈ ರೀತಿ ಕೊಟ್ಟಿರುವಂಥದ್ದು. ಇಲ್ಲಿ ನಾನು ಯಾವುದೋ ಒಂದು ಮಾಹಿತಿ ತಿಳಿಸ್ತಾ ಇಲ್ಲ, ಬೇರೆ ಸುಮ್ಮನೆ ಯಾವುದೋ ಎಡಿಟ್ ಮಾಡಿ ಅದು ಇದು ತೋರಿಸ್ತಾ ಇಲ್ಲ. ಇಲ್ಲಿ ನೀವು ವೆಬ್ಸೈಟ್ ನೋಡ್ಕೊಳ್ಬೋದು ಸ್ನೇಹಿತರೆ. ಇದು ನೀವು ಕೂಡ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಹೋಗಿ PM ಇವೆಂಟ್ಸ್ ಅಂತ ಸರ್ಚ್ ಮಾಡಿದರೆ ಇದು ಲೈವ್ ಪ್ರೂಫ್ ಆಗಿ ನಿಮಗೂ ಕೂಡ ತೋರಿಸುತ್ತೆ. ನಾನು ಏನಾದರೂ ಸುಳ್ಳು ಹೇಳಿದರೆ ಕೂಡ ನೀವು ಮೊಬೈಲಲ್ಲೇ ನೋಡ್ಕೊಳ್ಬೋದು ಸ್ನೇಹಿತರೆ, ನಿಮ್ಗೆ ಗೊತ್ತಿದ್ದರೆ. ಈ ರೀತಿಯಾಗಿ ನೀವು ಕೂಡ ಮಾಹಿತಿನ ತಿಳಿದುಕೊಂಡು PM ಕಿಸಾನ್ ಬೆನಿಫಿಷರಿ ನೀವು ಆಗ್ಬೋದು.
ಆಗಿದ್ದರೆ ನಿಮಗೂ ಕೂಡ 2,000 ರೂಪಾಯಿ ಇದೇ ಫೆಬ್ರವರಿ 2024ರಂದು ಇದು 2025 ಫೆಬ್ರವರಿ 24ನೇ ತಾರೀಕಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಏನಾದರೂ ಡೇಟ್ ಮತ್ತು ಕೇಂದ್ರ ಸರ್ಕಾರ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಬಾರಿ ಇದೇ ರೀತಿ ಮಾಡಿದರು, ಡೇಟ್ ಕೊಟ್ಟಂಥ ಡೇಟು ಒಂದು ದಿನ ಮತ್ತೆ ಮುಂದಕ್ಕೆ ಹಾಕಿದರು ಈ ರೀತಿ. ಯಾಕೆಂತಂದರೆ ಸರ್ಕಾರದಲ್ಲಿ ಮತ್ತು ಅವರು ನರೇಂದ್ರ ಮೋದಿಯವರು ಇಲ್ಲಾದರೂ ಬೇರೆ ಅವ್ರಿಗೇನಾದರೂ ಬಿಜಿ ಆದರು ಅಂತಂದರೆ ಒಂದಿನ ಹೆಚ್ಚು ಕಡಿಮೆ ಮಾಡ್ತಾರೆ. ಇದು ಕೊಟ್ಟಿರುವುದು ಇದು ಒಂದೊಂದು ಬಾರಿ ಎಷ್ಟು ಬಾರಿ ಕೂಡ ನೋಡಿದ್ರೂ ಕರೆಕ್ಟಾಗಿ ಕೊಟ್ಟಂಥ ಡೇಟಿಗೆ ಬಂದಿತ್ತು. ಒಂದು ಕಂತು ಮಾತ್ರ ಆ ರೀತಿ ಡೇಟು ಎಕ್ಸ್ಚೇಂಜ್ ಮಾಡಿದರು ಸ್ನೇಹಿತರೆ. ಆ ರೀತಿಯೂ ಕೂಡ ಆಗುತ್ತೆ. ಯಾಕಂತಂದರೆ ಸರ್ಕಾರದಲ್ಲಿ ಏನಾದರೂ ತೊಂದರೆ ಆಗಿರಿದ್ರೆ ಅಂಥ ಡೇಟ್ ಕೂಡ ಚೇಂಜ್ನು ಮಾಡ್ತಾರೆ, ಹೇಳೋಕ್ಕೆ ಆಗೋದಿಲ್ಲ. ಅದು ಹೆಚ್ಚು ಕಡಿಮೆ ಅಂತಂದರೆ 1 ದಿನ ಅಥವಾ 2 ದಿನದಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಅದನ್ನು ಏನಾದರೂ ಆದರೆ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಪ್ರತಿಯೊಂದು ಹೊಸ ಅಪ್ಡೇಟ್ಗಳು ನಿಮಗೆ ಕೊಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ನೋಟಿಫಿಕೇಷನ್ ಬರಬೇಕಂತಂದರೆ ಬಾಜು ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ನೋಟಿಫಿಕೇಷನ್ ತಲುಪೋದಿಲ್ಲ, ನಮ್ಮ ವೀಡಿಯೋಗಳು ನಿಮಗೆ ಸಿಗೋದಿಲ್ಲ ಸ್ನೇಹಿತರೆ. ಮಾಹಿತಿ ನಾನು ಕೊಡ್ತಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರೇನಪ್ಪ ಸರಿಯಾದಂಥ ಮಾಹಿತಿ ಕೊಡೋದಿಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿದ್ದೀನಿ, ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು.